ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಣ್ಗಾಯಿ ಮಾಡಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬದನೆಕಾಯಿ 4-5, ಮಸಾಲೆ. ಇದಕ್ಕೆ ನಾನು ಲೋಟಸ್ ಸೀಡ್ ಹಾಕ್ತೀನಿ, ಒಂದು 5-6 ಲೋಟಸ್ ಸೀಡು, ಒಂದು ಸ್ವಲ್ಪ ಜಾಕಾಯಿ, ಒಂದು ಲವಂಗ, ಸ್ವಲ್ಪ ಚಕ್ಕೆ, ಒಂದು ಸ್ಪೂನು ಮೆಣಸಿನ್ಕಾಯಿ ಪುಡಿ, ಒಂದು ಸ್ಪೂನು ಧನಿಯಾ ಪುಡಿ, ಒಂದು ಚಿಟಿಕೆಯಷ್ಟು ಅರಿಶಿನ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ, ಟಮಾಟ 3, ಬೆಳ್ಳುಳ್ಳಿ 5-6, ಸ್ವಲ್ಪ ಶುಂಠಿ. ಇದೆಲ್ಲ ಹಾಕಿ ರುಬ್ಬಿ ಮಸಾಲೆ ಮಾಡಿಕೊಂಡು ಬದನೆಕಾಯಿಗೆ ಹಾಕಿ ಒಗ್ಗರಣೆ ಹಾಕಿ 3-4 ವಿಷಿಲ್ ಕೂಗಿದ್ರೆ ಎಣ್ಗಾಯಿ ರೆಡಿ. ಸಿಂಪಲ್ಲಾಗೆ ನಾವು ಮಾಡ್ಕೊಂಡು ತಿನ್ಬೋದು. ನೀವು ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ. ನೋಡಿ, ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿ ಒಂದು 3 ಅಥವಾ 4 ವಿಸಿಲ್ ಕೂಗಿಸಿದ್ರೆ ಎಣ್ಗಾಯಿ ರೆಡಿ. ನೋಡಿ ವೀಕ್ಷಕರೇ, ಎಣ್ಗಾಯಿ ರೆಡಿ, ಸವಿಯಲು ಸಿದ್ಧ. ನಾನು ಇವತ್ತು ಗೀ ರೈಸ್ ಜೊತೆ ಎಣ್ಗಾಯಿ ಮಾಡಿದ್ದೀನಿ. ನೀವು ಮಾಡ್ಕೊಳ್ಳಿ, ಆರೋಗ್ಯವಾಗಿರಿ.